ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸಮರ್ಪಕ ಪಡಿತರ ವಿತರಣೆಗೆ ಆಗ್ರಹಿಸಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಚಿಲಕಲ್ನೇರ್ಪು ಹೋಬಳಿ ನಂದನವಸಳ್ಳಿ, ರಂಗೇನಹಳ್ಳಿ ಮತ್ತು ದೊಡ್ಡಗುಟ್ಟಳ್ಳಿ ಗ್ರಾಮಸ್ಥರು ಸಮರ್ಪಕ ಪಡಿತರ ವಿತರಣೆಗೆ ಆಗ್ರಹಿಸಿ ಇಂದು ನಗರದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವರು ಮಾತನಾಡಿ, ನಾವೆಲ್ಲರೂ ಬಡವರು, ಕೂಲಿಯಿಂದ ಜೀವನ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಪಡಿತರ ಅಂಗಡಿಗೆ ಹೋದರೆ ಯಾವಾಗಲೂ ಬಾಗಿಲು ಮುಚ್ಚಲಾಗಿರುತ್ತದೆ ಎಂದು ಆರೋಪಿಸಿದರು. ಪಡಿತರ ವಿತರಣೆಯನ್ನು ಮಾಡುವ ದಿನಾಂಕ ಮತ್ತು ದಿನದ ಬಗ್ಗೆ ಬೋರ್ಡ್ ಸಹ ಬರೆದಿಲ್ಲ. ನಾವು ಪ್ರಶ್ನೆ ಮಾಡಿದರೆ ನಿಮ್ಮ ಕೈಯಲ್ಲಿ ಏನಾಗುತ್ತದೋ ಮಾಡಿಕೊಳ್ಳಿ ಎಂದು ಧಮಕಿ ಹಾಕುತ್ತಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ಪ್ರತಿ ತಿಂಗಳು 2 ಕೆಜಿ ಅಕ್ಕಿಯನ್ನು ಸಹ ಕಡಿಮೆ ವಿತರಣೆ ಮಾಡುತ್ತಾರೆ. ಇದನ್ನು ಪ್ರಶ್ನಿಸಿದರೆ ಸಹ ಧಮಕಿ ಹಾಕುತ್ತಾರೆ ಎಂದು ದೂರಿದ ಅವರು, ಪಡಿತರ ಅಕ್ಕಿ ಮತ್ತಿತರ ಸಾಮಗ್ರಿಗಳನ್ನು ನಂಬಿಕೊಂಡು ಜೀವನ ಮಾಡುತ್ತಿರುವುದರಿಂದ ಪಡಿತರ ಅಂಗಡಿಯ ಮಾಲೀಕನನ್ನು ಕರೆಸಿ ನಮಗೆ ನ್ಯಾಯದ ಒದಗಿಸಿಕೊಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ವಿಷಯ ತಿಳಿದು ತಾಲೂಕು ಕಚೇರಿಯ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ ನಂತರ ಪ್ರತಿಭಟನಾಕಾರರು ಅಲ್ಲಿಂದ ವಾಪಸ್ ತೆರಳಿದರು. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಕೊಡುವುದಿಲ್ಲ. ಡಿಪೋ ನಂಬರ್ ಎಷ್ಟಣ್ಣ? ಡಿಪೋ ನಂಬರ್ 90 ಡಿಪೋ ನಂಬರ್. ಸರಿಯಾಗಿ ಟೈಮ್ ಕೊಡಲ್ಲ. ಹೋಗಿ ಹೆಂಗಸರು ಎಲ್ಲ ಕೇಳಿದ್ರೆ ಏನಂತಾರೆ, ಇಂಥ ಯಾಕಪ್ಪ ಬರಬಾರ್ದು, ನಮ್ಮ ಕೂಲಿಗೆ ಹೋಗೋರು ಒಂದಿನ ಕೊಡಬೇಕಲ್ಲ, ಇಲ್ಲ ಯಾಕೆ ಈ ಥರ ಮಾಡಿದ್ರೆ ಅವ್ರ ಮೇಲೆ ನಾನು ಇಷ್ಟ ಬಂದಾಗ ಕೊಡ್ತೀನಿ. ನೀವು ಹೇಳ್ದಂಗಲ್ಲ, ನಾನು ಬೋರ್ಡ್ ಹಾಕಿದ್ದೀನಿ, ನಾನು ಇರೋದು ಗೋಡನಲ್ಲಿ ಹಾಕೊಂಡಿರೋದು, ನಮ್ಮ ಬಿಲ್ಡಿಂಗ್ ಐತೆ, ಹಂಗೆ ಈ ಥರ ಮಾತಾಡೋದು. ಯಾವ ಅವಶ್ಯಕತೆಯಿಂದ ಮಾತಾಡ್ತಾರೆ. ವಯಸ್ಸಾಯ್ತಿದ್ರು ಸಹ ಮಾತಾಡೋ ರೀತಿನೇ ಇಲ್ಲ ಅವರು. ಯಾವ ಥರ ಬಂದ ಮೇಲೆ ಅವರು ಕೂಲಿ ಕಾರ್ಮಿಕ ಬಂದ ಮೇಲೆ ಅದು ಯಾವ ಥರ ಗೌರವ ಬರಬೇಕು ಏನಂತ ಅವರು ಮಾತಾಡೋ ರೀತಿನೇ ಸರಿ ಇಲ್ಲ. ಅದರಿಂದ ನಾವು ಕಷ್ಟ ಕೊಡ್ತಾ ನಿಮಗೆ ಕೊಡ್ತಾರೆ. ಒಂದಿನ ಅವ್ರು ಮಧ್ಯಾಹ್ನ ಬರ್ತಾರೆ, ಅವ್ರು ಬೇಕಾದಾಗ ಕೊಡ್ತಾರೆ, ಹೋಗ್ತಾರೆ. ನಾವು ಕೇಳಿದ್ರೆ ನಮ್ಗೆ ಇಷ್ಟ, ನೀವು ಬಂದು ತಗೋಬೇಕಿತ್ತು. 2-3 ದಿನ ನಾವು ಕೆಲಸ ಬಿಟ್ಟು ಮಾಡೋ ಕೆಲಸ ಎಲ್ಲ ಕಾಯ್ಕೊಂಡಿದ್ರು ನಮ್ಗೆ ಅಕ್ಕಿ ಕೊಡೋದು ಕಷ್ಟ. ಬಂದರೆ 1 ತಿಂಗಳು ಕೊಟ್ಟರೆ ಕೊಡ್ತಾರೆ, ಕೊಡೋದೇ ಇದ್ರೆ ಇಲ್ವೇ ಇಲ್ಲ. ನೆಕ್ಸ್ಟ್ ತಿಂಗಳು ಅದು ಕೇಳಿದ್ರೆ ಬಂದಿಲ್ಲ, ನೀವು ತಮ್ಮ ಹಾಕಿಲ್ಲ, ನಿಮ್ಮ ರೇಷನ್ ಕೊಡಲ್ಲ ಅಂತಾರೆ. ನಾವು 3 ದಿನ ಕೆಲಸ ಇಟ್ಕೊಳ್ಬೇಕು. ನಾವೆಲ್ಲ ಕೂಲಿ ನಾಲಿ ಮಾಡ್ಕೊಂಡವ್ರೆ. 3 ದಿನ ರಜೆ ಹಾಕಿದ್ರು ಕೂಡ ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ. ಇದ್ದಾರೆ ಮಾತಾಡೋದು. ನಾವು ಪಕ್ಕದೂರಿಂದ ನಂದನವಸಳ್ಳಿಗೆ ಬರ್ಬೇಕು. ಅಲ್ಲಿ ನಮಗೆ ಅಕ್ಕಿ ಕೊಡ್ತಾ ಇದಾರೆ ಅಂತ ತಿಂಗಳು ನಮ್ಗೆ ಗೊತ್ತಾಗೋದೇ ಇಲ್ಲ. ನಾವು ಫೋನ್ ಮಾಡಿ ಯಾರನ್ನಾದ್ರೂ ಕೇಳ್ಕೊಂಡು ಅಕ್ಕಿ ಕೊಡ್ತಾ ಇದಾರ ಅಂತ ತಿಂಗಳು ಸರಿಯಾಗಿ ಕೊಡ್ತಾನೂ ಇಲ್ಲ. ನಾವು ಹೋದ್ರು ಬರೀ ಅಕ್ಕಿ ಮಾತ್ರ. 1 ತಿಂಗಳು ಸೋಪು ಸ್ವಲ್ಪ ಅಷ್ಟೇ. ತೊಗರಿ ಬೇಳೆ ಕೊಡ್ತಾನೆ ಇಲ್ಲ. 2-3 ತಿಂಗಳಿಂದ ತೊಗರಿ ಬೇಳೆ ಕೊಟ್ಟಿಲ್ಲ. ಬಂದಿಲ್ಲ ಅಂತ ಎಲ್ಲ ತಗೊಂಡ್ರೆ 100 ರೂಪಾಯಿ ತಗೊಂತಾರೆ. ಅದು ತೊಗರಿ ಬೇಳೆ ಮಾತ್ರ 50 ರೂಪಾಯಿ ತಗೋತಾರೆ. ಸೋಪ್ ಮಾತ್ರ 10